ನಮಸ್ಕಾರ. 19/12/2023 ಮಂಗಳವಾರ ಶುಕ್ಲ ಪಕ್ಷ. ಇವತ್ತು ಸಪ್ತಮಿ ತಿಥಿ, ಪೂರ್ವ ಭಾದ್ರಪದ ನಕ್ಷತ್ರ. ಈ ಪೂರ್ವ ಭಾದ್ರ ನಕ್ಷತ್ರ ರಾತ್ರಿ 12 ಗಂಟೆ 2 ನಿಮಿಷ 1 ಸೆಕೆಂಡ್ವರೆಗಿದೆ. ಈ ಪೂರ್ವ ಭಾದ್ರ ನಕ್ಷತ್ರ ಇರುವವರೆಗೂ ಶುಭವಾಗಿಲ್ಲ. ಮರಣ ಚಂಚಲ ಯೋಗವಿದೆ. ಆನಂತರ ಬರುವ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಅಮೃತವು ಕಾರ್ಯಸಿದ್ಧಿಯಾಗುತ್ತೆ. ಅಂದರೆ ಆ ಸಮಯ ಬರೋದು, ಅಂದರೆ ಶುಭ ಸಮಯ ಬರೋದು ರಾತ್ರಿ 12 ಗಂಟೆ 2 ನಿಮಿಷದ ಮೇಲೆ. ಹಂಗಾಗಿ ಇವತ್ತೆಲ್ಲ ರಾತ್ರಿಯವರೆಗೂ ಅಶುಭ ದಿನವೇ. ಹಂಗಾಗಿ ಮುಹೂರ್ತ ಕಾರ್ಯಗಳು ಯಾವುದನ್ನು ಮಾಡೋಕ್ಕಾಗಲ್ಲ. ಅದರಲ್ಲಿ ಮಂಗಳವಾರ ಬೇರೆ, ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಿ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷ ನಾವು ಬರೋಣ. ಇವತ್ತು 2 ನಕ್ಷತ್ರ. ಬೆಳಗ್ಗೆ 6:36ರಿಂದ 7 ಗಂಟೆಯವರೆಗೂ ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ ಕುಂಭರಾಶಿ. ಆಮೇಲೆ 7ರಿಂದ 12:40ವರೆಗೂ ಪೂರ್ವಭಾದ್ರ ನಕ್ಷತ್ರ 2ನೇ ಪಾದ ಕುಂಭರಾಶಿ. 12:40ನ ಮೇಲೆ ಸಂಜೆ 6:21ವರೆಗೂ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ. ಸಂಜೆ 6:21ನ ಮೇಲೆ ರಾತ್ರಿ 12 ಗಂಟೆ 2 ನಿಮಿಷದವರೆಗೂ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ. ಆನಂತರ ಉತ್ತರಾಭಾದ್ರ ನಕ್ಷತ್ರ ಇರುತ್ತದೆ. ರಾತ್ರಿ 12 ಗಂಟೆ 2 ನಿಮಿಷದಿಂದ ಬೆಳಗಿನ ಜಾವ 5:45ವರೆಗೂ ಉತ್ತರಾಭಾದ್ರ ನಕ್ಷತ್ರದ 1ನೇ ಪಾದ. ಅಲ್ಲಿಂದ ಅಂದರೆ ಬೆಳಗಿನ ಜಾವ 5:45ನ ಮೇಲೆ ಉತ್ತರಾಭಾದ್ರ ನಕ್ಷತ್ರ 2ನೇ ಪಾದವಿದೆ. ಈ 2ನೇ ಪಾದ ಅನ್ನೋದು ನಾಳೆನೂ ಅದೇ ನಕ್ಷತ್ರವೇ ಇದೆ. ನಾಳೆ ಹಂಗೆ ಅಂತಂದಾಗ 20ನೇ ತಾರೀಕು. ನಾಳೆ 20ನೇ ತಾರೀಕು ಹೆಂಗಿದೆ ಅಂತ ಸ್ವಲ್ಪ ನೋಡ್ಬಿಡೋಣ. ನಾಳೆ ಇರುವ ಉತ್ತರಾಭಾದ್ರ ನಕ್ಷತ್ರ ಬೆಳಗ್ಗೆಯಿಂದ ನಾಳೆ ರಾತ್ರಿ 10:58ವರೆಗೂ ಉತ್ತರಾಭಾದ್ರ ನಕ್ಷತ್ರ ಇದೆ. ಆದರೆ ನಾಳೆ ಧನ ಹಾನಿ ಅಂತಿದೆ, ಒಳ್ಳೆಯ ದಿನವಲ್ಲ. ರಾತ್ರಿ 10:58 ಮೇಲೆ ಕೂಡ ಹೆಚ್ಚು ಕಮ್ಮಿ 11 ಗಂಟೆಯಿಂದ ಇಟ್ಕೊಳ್ಳೋಣ. ಆಮೇಲೆ ಮರಣ ಪ್ರಾಣನಾಶ ಇರೋದರಿಂದ ಇವತ್ತು ಮತ್ತು ನಾಳೆ ಒಳ್ಳೆಯ ದಿನವಲ್ಲ. ನಾಳೆ ಅಷ್ಟಮಿ ಬೇರೆ ಸೇರುತ್ತದೆ. ಹಂಗಾಗಿ ನಾಳೆ ಶುಭ ಕಾರ್ಯಗಳನ್ನು, ಮುಹೂರ್ತ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಉತ್ತಮ ದಿನವಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿಯವರೆಗೂ ಇವತ್ತು ನಾಳೆ 2 ದಿನದ ವಿಶೇಷಗಳನ್ನ ನೋಡಿದ್ವಿ. ಮತ್ತೆ ನಾವು ನೋಡುವಂಥದ್ದು ಇವತ್ತಿನ 100% ಅಶುಭವನ್ನು ಮತ್ತು 100% ಶುಭ ಸಮಯವನ್ನು. ದಿನ ಸರಿ ಇಲ್ಲ ಅಂತಂದಾಗ ಯಾವುದು ಮಾಡಬಾರ್ದು. ಆದರೂ ಎಮರ್ಜೆನ್ಸಿ ಇರುತ್ತದೆ, ಆಸ್ಪತ್ರೆ ಆಪರೇಷನ್ ಮಾಡಿ ಮಗುವನ್ನು ತೆಗಿಬೇಕು, ಎಮರ್ಜೆನ್ಸಿ ಹಾರ್ಟ್ ಸಂಬಂಧಪಡುವಂಥ ವಿಷಯಗಳು, ಇದಕ್ಕೆ ಹೋಗಿ ನೋಡೋಣ. ಇದರಲ್ಲಿ ನಾವು ನೋಡಬೇಕು ಅಂತಂದರೆ ಇದರಲ್ಲಿ ಬರುವಂಥ ವಿಷಯಗಳಲ್ಲಿ ಯೋಗವು ಇವತ್ತು ನಾವು ಫಸ್ಟೇ ಹೇಳಿದಂತೆ ಚಂಚಲ ಮರಣವಿದೆ, ಆದ್ದರಿಂದ ಶುಭವಲ್ಲ. ರಾತ್ರಿ 12 ಗಂಟೆ 3 ನಿಮಿಷದ ಮೇಲೆ ಬೇಕಾದರೆ ಪರವಾಗಿಲ್ಲ, ಆ ಸಮಯಕ್ಕೆ ನಾವು ಏನು ಮಾಡ್ತೀವಿ, ಮಲಗಿರ್ತೀವಿ. ಆದ್ದರಿಂದ ಇವತ್ತಿನ ವಿಶೇಷಕ್ಕೆ ನಾವು ಬರೋಣ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಷಯಗಳಲ್ಲಿ ನಾವು ಹೇಳಿದಂತೆ ದಿನವೂ ಕೆಟ್ಟೋದು, ಅದರಲ್ಲೂ ಕೆಟ್ಟೋ ಸಮಯ ಬಂದರೆ ಅದರಲ್ಲಿ ಏನೂ ಮಾಡಬಾರ್ದು ಅಂತ ಆ ಸಮಯಗಳನ್ನು ಈಗ ನಾವು ಪ್ರಾರಂಭ ಮಾಡುತ್ತೀವಿ. ಬೆಳಗ್ಗೆ 8:52ರಿಂದ 9:37ವರೆಗೂ ದುರ್ಮುಹೂರ್ತ. ಆನಂತರ 100% ಶುಭವಾಗಿರುವಲ್ಲ, ಅಶುಭವಾಗಿರುವಂಥದ್ದು. ಇದು ಮುಗಿಯೋ ಅಷ್ಟರಲ್ಲೇ, ಅಂದರೆ ದುರ್ಮುಹೂರ್ತ ಮುಗಿಯೋ ಅಷ್ಟರಲ್ಲೇ 9:26ರಿಂದ 10:51ವರೆಗೂ ಯಮಗಂಡ ಕಾಲವಿದೆ. ಹಾಗಾಗಿ 9:26ರಿಂದ 9:37ವರೆಗೂ ಅಧಿಕವಾದ ದೋಷವಿದೆ, ಡಬಲ್ ಸೇರೋದರಿಂದ. 10:27 AM-ರಿಂದ 12 ಗಂಟೆ 9 ನಿಮಿಷ PM-ವರೆಗೂ ಮೃತ್ಯು ಪಂಚಕ. ಮಧ್ಯಾಹ್ನ 1:49ರಿಂದ 3:37ವರೆಗೂ ಕೂಡ ಒಂದು ಮೃತ್ಯು ಪಂಚಕ. ಮಧ್ಯಾಹ್ನ 3 ಗಂಟೆ 7 ನಿಮಿಷದಿಂದ 4 ಗಂಟೆ 32 ನಿಮಿಷದವರೆಗೂ ರಾಹುಕಾಲ. ನಂತರ ನೋಡುವಂಥದ್ದು ಇದರಲ್ಲಿ ವಿಷಕಾಲ ಅಂತ ನೋಡುತ್ತೀವಿ. ರಾತ್ರಿ 9 ಗಂಟೆ 7 ನಿಮಿಷದಿಂದ 10:42ವರೆಗೂ ವಿಷಕಾಲ. ರಾತ್ರಿ 11 ಗಂಟೆ 1 ನಿಮಿಷದಿಂದ 11:52ವರೆಗೂ ಈ ಸಮಯವೂ ಕೂಡ ಖಂಡಿತವಾಗಿಯೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆಮೇಲೆ ಬೆಳಗಿನ ಜಾವ, ಬೆಳಗ್ಗೆ ಅಂತಂದರೆ ಇನ್ನೇನು ಸೂರ್ಯೋದಯ ಆಗಬೇಕು, 6:23ರಿಂದ 6:36ವರೆಗೂ ಮೃತ್ಯು. ಈ ರೀತಿ ಈ ದಿನವಿದೆ.
ಹಂಗಾಗಿ ಈ ದಿನದಲ್ಲಿ ಖಂಡಿತವಾಗಿಯೂ ಯಾವ ಕಾರ್ಯಗಳು ಒಳ್ಳೆಯದಾಗಿಲ್ಲ. ಇವತ್ತು ಯಾವ ಕಾರ್ಯ ಮಾಡೋದಾದರೂ ಇವತ್ತು ಬೇಡ, ಬಿಟ್ಬಿಡೋಣ. ಇದೆಲ್ಲ ದೋಷ ಇರೋದರಿಂದ ಮತ್ತಷ್ಟು ವಿಷಯಗಳಿಗೆ ನಾವೀಗ ಬರೋಣ. ಮತ್ತಷ್ಟು ವಿಷಯಗಳಿಗೆ ಬರಬೇಕು ಅಂತಂದರೆ ಒಂದೊಂದು ನಕ್ಷತ್ರಕ್ಕೂ ಮತ್ತು ರಾಶಿಗೂ ಇವತ್ತಿನ ದಿನ ಹೇಗಿದೆ. ಜನರಲಾಗಿ ಕೆಟ್ಟೋದು ಇವತ್ತು ದಿನ ಸರಿಯಲ್ಲ. ಅದರಲ್ಲೂ ಅವರವರ ನಕ್ಷತ್ರಕ್ಕೆ ಇನ್ನೂ ಕೆಟ್ಟೋದಾಗಿದ್ದರೆ ದೋಷ. ಅದೇ ಥರ ಒಳ್ಳೆಯದು ಅಂತ ಬಂದರೆ ಖುಷಿಯಾಗಿರ್ಬೋದು ಅಷ್ಟೇ, ಯಾವ ಮುಹೂರ್ತಗಳು ಮಾಡುವಂತಿಲ್ಲ. ಇದನ್ನು ತಿಳ್ಕೊಂಡ್ರೆ ಖಂಡಿತವಾಗಿಯೂ ದೋಷಗಳನ್ನ ಬಿಟ್ಟುಬಿಡ್ಬೋದು. ಇದೆಲ್ಲ ವಿಶೇಷ ಸಮಯಗಳು ಅಂತ ನಾವು ಕೊಡ್ತಿದ್ದೀವಿ. ಇದರಲ್ಲಿ ಚಂದ್ರಾಷ್ಟಮ ಅನ್ನೋ ಒಂದು ವಿಷಯ ಬರುತ್ತದೆ. ಚಂದ್ರಾಷ್ಟಮ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಅವರವರಿಗೆ ಕೆಟ್ಟೋದಾಗೋದು ಅಂತ ಒಂದು ವಿಷಯ. ಈ ರೀತಿಯಾಗಿ ಕೆಟ್ಟೋದಾಗುವಂಥ ಈ ವಿಷಯಗಳಲ್ಲಿ ನಕ್ಷತ್ರದವರು ಅಂದರೆ ಶಾಂತಿ ಪರಿಹಾರ ಮಾಡಿಕೊಳ್ಳೋದು ಉತ್ತಮ. ಅದು ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಬೇಕು. ಇದನ್ನು ನಾವು ಈಗ ನೋಡೋಣ. ನಾವು ಫಸ್ಟೇ ಹೇಳಿದಂತೆ ಈ ಸಮಯದಿಂದ ಈ ಸಮಯದವರೆಗೂ ಕೆಟ್ಟೋದು ಅಂತ ನೋಡಿರ್ತೀವಿ. ಈ ಸಮಯದಿಂದ ಈ ಸಮಯ ಒಳ್ಳೆಯದು ಅಂತಲೂ ಕೊಡ್ತೀವಿ. ಆದರೂ ಜನರಲಾಗಿ ಒಳ್ಳೆಯದಿದ್ದರೆ ಮಾತ್ರನೇ ಒಳ್ಳೆಯದು. ಆದ್ದರಿಂದಲೇ ಇವತ್ತಿನ ನಕ್ಷತ್ರ ಪ್ರಕಾರ ನಾವು ಹೇಳಿದಂತೆ ಚಂದ್ರಾಷ್ಟಮ ಅಂದರೆ ಚಂದ್ರನು ಅಷ್ಟಮ ರಾಶಿಯಲ್ಲಿ ಕೂತಿದೆ ಎನ್ನುವ ಅರ್ಥದ್ದು. ಅದನ್ನು ನೋಡಿಕೊಳ್ಳಿ. ಇವತ್ತಿನ ನಕ್ಷತ್ರ ಶೂಲ ಇರೋದು ಸೌತು ಅಂದರೆ ದಕ್ಷಿಣ ದಿಕ್ಕಲ್ಲಿ. ಆದ್ದರಿಂದ ಆ ಕಡೆ ಪ್ರಯಾಣ ಮಾಡುವವರು ಸ್ವಲ್ಪ ಗಮನ ಕೊಡಿ. ಚಂದ್ರಾಷ್ಟಮ ಸಂಜೆ 6:21 ಮೇಲೆ ಸಿಂಹರಾಶಿಗೆ, ಅಲ್ಲಿಯವರೆಗೂ ಕರ್ಕಾಟಕ ರಾಶಿಗೆ. ಹಂಗಾಗಿ ಇವತ್ತು 2 ರಾಶಿಗೆ ಚಂದ್ರಾಷ್ಟಮ. ಬೆಳಗ್ಗೆಯಿಂದ ಸಂಜೆ 6:21ವರೆಗೂ ಚಂದ್ರಾಷ್ಟಮ ಇರೋದು ಕರ್ಕಾಟಕ ರಾಶಿಗೆ, ಆನಂತರ ಸಿಂಹರಾಶಿಗೆ. ಹಂಗಾಗಿ ನೀವು ಇನ್ನೂ ಗಮನ ಕೊಡಬೇಕು. ಅದರಲ್ಲಿ ಬರುವ ನಕ್ಷತ್ರಗಳು ಯಾವುದು ಅಂತ ನೋಡಿಕೊಂಡು ಅವರವರು ಪರಿಹಾರ ಮಾಡಿಕೊಳ್ಳೋದು. ಉದಾಹರಣೆ, ಕರ್ಕಾಟಕ ರಾಶಿ ಅಂತಂದರೆ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರ 4 ಪಾದಗಳಿಗೆ ದೋಷ. ಆಮೇಲೆ ಸಿಂಹರಾಶಿಗೆ ಅಂದರೆ ಮಖ ನಕ್ಷತ್ರ, ಪುಬ್ಬ ಮತ್ತು ಉತ್ತರ ನಕ್ಷತ್ರದ 1ನೇ ಪಾದಗಳಿಗೆ ದೋಷ ಅಂತ. ಈ ರೀತಿ ತಿಳ್ಕೊಳ್ಳಿ. ಈಗ ನಾವು ಬರ್ತೀವಿ ಇದರಲ್ಲಿ ಮುಖ್ಯವಾಗಿ ಅವರವರ ನಕ್ಷತ್ರಕ್ಕೆ ತಾರಾ ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಖಂಡಿತವಾಗಿಯೂ ಪೂರ್ವಭಾದ್ರ ನಕ್ಷತ್ರ ಇರೋದರಿಂದ ಟೆನ್ಷನ್ ಇದೆ, ಗಮನ ಕೊಡಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಖಂಡಿತವಾಗಿ ಪ್ರತ್ಯೇಕ್ತಾರೆ, ಅನುಕೂಲವಿಲ್ಲದ ದಿನವಿದು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಪ್ರತ್ಯೇಕ್ತಾರೆ ಅಂದರೆ ಅನುಕೂಲವಿಲ್ಲದ ದಿನವಿದು, ಗಮನ ಕೊಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಕ್ಷೇಮವು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟು. ಹಂಗಾಗಿ ನಿಮಗೆ ಇದು ಸ್ವಲ್ಪ ಪರವಾಗಿಲ್ಲ ಅಂತಂದರೆ ಎಲ್ಲ ಮುಹೂರ್ತ ಕಾರ್ಯಗಳು ಮಾಡ್ಬೋದು ಅಂತ ಅರ್ಥವಲ್ಲ. ಖುಷಿಯಾಗಿರ್ಬೋದು, ಮನೆಯಲ್ಲಿ ಎಲ್ಲರ ಹತ್ರನೂ ಚೆನ್ನಾಗಿರ್ಬೋದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ವಿಪತ್ತು ಉಂಟು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ. ಹಂಗಾಗಿ ಇದು ಬರೀ 50% ಕೂಡ ಇಲ್ಲ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಶುಭವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಸಂಪತ್ತಿದೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಬರುತ್ತದೆ, ವಿನಾಯಕನ್ನು ಪೂಜೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆಯೂ ಕಾರ್ಯ ತಡೆಯೂ ಉಂಟು. ಆದ್ದರಿಂದ ಈ ವಿಷಯಗಳನ್ನು ಮನಸ್ಸಲ್ಲಿಟ್ಕೊಳ್ಳಿ, ಒಳ್ಳೆಯ ದಿನವಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಜನ್ಮತಾರೆ ರೋಗ ವೃದ್ಧಿಯೆಲ್ಲ ಉಂಟು, ಶುಭಕರವಾಗಿಲ್ಲ. ಯಾರಿಗಾದ್ರು ಸಹಾಯ ಮಾಡಿ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಪರಮಮಿತ್ರ ಧಾರೆ ಇದೆ, ಪರವಾಗಿಲ್ಲ. ಬರುವ ತೊಂದರೆಗಳು ಮಿತ್ರರಿಂದ, ಪರರ ಸಹಾಯದಿಂದ ಸರಿ ಹೋಗುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ, ಆದ್ದರಿಂದ ಖಂಡಿತವಾಗಿ ಮಿತ್ರರಿಂದ ಸಹಾಯ ಉಂಟು. ಅದರ ಆರೋಗ್ಯ ಒಂದನ್ನು ನೋಡ್ಕೊಳ್ಳಿ. ಮಖ ನಕ್ಷತ್ರ ಸಿಂಹರಾಶಿ, ಟೆನ್ಷನ್ ಇದೆ, ಸುಖ ಅಭಿವೃದ್ಧಿ ಇದೆ. ಹಾಗಾಗಿ ಆರೋಗ್ಯ ಪರವಾಗಿಲ್ಲ, ಆದರೂ ವಿಷಯಗಳಲ್ಲಿ ಟೆನ್ಷನ್ ಮಾಡ್ಕೋಬೇಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತ ಅನುಕೂಲದ ಸುಖವನ್ನು ಕೊಡುವ ದಿನವಾಗಿದೆ, ಆದ್ದರಿಂದ ಪರವಾಗಿಲ್ಲ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಪ್ರತ್ಯೇಕ ಅಂದರೆ ಅನುಕೂಲವಿಲ್ಲದ ಮತ್ತು ಸುಖವನ್ನು ಕೊಡುವ ದಿನವಾಗಿದೆ. ಆದರೂ ಬರೀ 40% ಕೂಡ ಚೆನ್ನಾಗಿಲ್ಲ, ಆದ್ದರಿಂದ ಶುಭವಲ್ಲ.
ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ ಬರಬೇಕು ಅಂತಂದರೆ 2, 3 ಮತ್ತು 4ನೇ ಪಾದಗಳು. ಇದರಲ್ಲಿ ಜನನವಾದವರಿಗೆ ಇವತ್ತಿನ ದಿನ ಪ್ರತ್ಯೇಕಿತಾರೆ, ಅನುಕೂಲವಿಲ್ಲದ ದಿನವಿದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮವು ಶತ್ರುನಾಶವು ಉಂಟು, ಹಂಗಾಗಿ ಶುಭವಿದೆ, ಅಭಿವೃದ್ಧಿಯೂ ಇದೆ. ಇದೆಲ್ಲ ಅನುಕೂಲದ ದಿನವಿದೆ. ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತಿದೆ, ಶತ್ರುನಾಶವಿದೆ. 50% ಕೂಡ ನಿಮಗೆ ಒಳ್ಳೆಯದು ಅಂತ ಬರಲಿಲ್ಲ. ಏಟು ಗಾಯಗಳಾಗುತ್ತದೆ, ಜಾರುವ ದಿನವಿದು. ಚಿತ್ತಾ ನಕ್ಷತ್ರ ತುಲಾರಾಶಿ, ವಿಪತ್ತು, ಕಾರ್ಯ ವಿಘ್ನಗಳು ಉಂಟು, ಶುಭ ದಿನವಲ್ಲ, ಅಶುಭ ದಿನವಿದು. ಸ್ವಾತಿ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಸ್ವಲ್ಪ ಕಾರ್ಯ ವಿಘ್ನಗಳು ಕೂಡ ಕೂಡಿ ಬರುತ್ತದೆ. ಅನಭಿವೃದ್ಧಿ, ಹಣಕಾಸಿನ ಅಭಿವೃದ್ಧಿ ಮಾಡ್ಕೋಬೋದು, ಆದರೂ ರಿಸ್ಕ್ ಬೇಡ ಇವತ್ತು. ವಿಶಾಖ ನಕ್ಷತ್ರ ತುಲಾರಾಶಿ, ಜನ್ಮತಾರೆಯೂ ಕಾರ್ಯ ವಿಘ್ನವೂ ಉಂಟು, ಆದ್ದರಿಂದ ಗಮನ ಕೊಡಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆಯು ರೋಗಭಾಗ್ಯವು, ಅಂದರೆ ರೋಗ ಅಂದರೆ ಏನರ್ಥ ಅಂತಂದರೆ ಆರೋಗ್ಯ ನಷ್ಟವೂ ಉಂಟು ಅಂತ ಬರುವ ದಿನವಿದು. ಒಳ್ಳೆಯ ದಿನವಲ್ಲ. ಖಂಡಿತವಾಗಿ ದೇವರ ಪೂಜೆಯನ್ನು ಮಾಡಿಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆ, ಆದ್ದರಿಂದ ಮಿತ್ರರಿಂದಲೂ ಅಧಿಕಾರಿಗಳಿಂದಲೂ ಸಹಾಯ ಉಂಟು, ಆದ್ದರಿಂದ ತೊಂದರೆಗಳು ಕಡಿಮೆ ಆಗುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ ಇದೆ, ಆದ್ದರಿಂದ ಪರರಿಂದ ಗುರುವಿನ ಆಶೀರ್ವಾದದಿಂದ ನಿಮ್ಮ ದೋಷಗಳು ದೂರವಾಗುತ್ತದೆ. ನಮ್ಮ ಆಸೆ ಅಭಿಲಾಷೆಗಳೆಲ್ಲ ಗುರುವಿನ ಆಶೀರ್ವಾದದಿಂದ ಅನುಕೂಲವಾಗಿ ಕೂಡಿ ಬರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಟೆನ್ಷನ್, ಆದ್ದರಿಂದ ಟೆನ್ಷನ್ ಬಿಟ್ಬಿಡಿ. ಡೈಲಿ BP ಮಾತ್ರೆ ಹಾಕೋರು ಸರಿಯಾಗಿ ಮರ್ಯಾದೆ ಹಾಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲ, ದ್ರವ್ಯ ಲಾಭಗಳೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕಿತಾರೆ, ದ್ರವ್ಯ ಲಾಭಗಳಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕಿತಾರೆ, ಅಂದರೆ ಅನುಕೂಲವಿಲ್ಲದ ದಿನ, ಧನಹಾನಿಯೂ ಇದೆ, ಒಳ್ಳೆಯ ದಿನವಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಕ್ಷೇಮವು, ಧನಹಾನಿಯೂ ಉಂಟು, ಆರೋಗ್ಯ ಪರವಾಗಿಲ್ಲ, ಅಂದರೆ ಹಣಕಾಸಿನ ವಿಷಯದಲ್ಲಿ ಗಮನ ಕೊಡಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ವಿಪತ್ತಿದೆ, ಧನಹಾನಿಯೂ ಇದೆ, ಒಳ್ಳೆಯ ದಿನವಲ್ಲ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಶರೀರ ಸುಖವಿದೆ, ಇದೆಲ್ಲ ಈ ದಿನದಲ್ಲಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಸಂಪತ್ತು ಉಂಟು, ಶರೀರ ಸುಖ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ, ಶರೀರ ಸುಖವೆಲ್ಲ ಕೂಡಿ ಬರುವ ದಿನವಿದು. ಪರವಾಗಿಲ್ಲ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡೋಕ್ಕೆ ಇವತ್ತಿನ ದಿನ ಅನುಕೂಲಕರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ ಮೀನರಾಶಿ, ಜನ್ಮತಾರೆ ಇದೆ, ಧನ ವ್ಯಯವಿದೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆ, ಧನ ವ್ಯಯವೆಲ್ಲ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಮಿತ್ರಧಾರೆಯೂ ವ್ಯಯವೂ ಉಂಟು, ಆದ್ದರಿಂದ ಮಿತ್ರರನ್ನು ಬೆಳೆಸ್ಕೊಳ್ಳಿ, ಅವರ ಸಹಾಯ ತಗೊಳ್ಳಿ, ದೋಷಗಳೆಲ್ಲ ದೂರವಾಗುತ್ತದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳು ಕೊಟ್ಟಿದ್ದೀವಿ. ಯಾರೆಲ್ಲ ನಮ್ಮ ಪ್ರೋಗ್ರಾಮ್ ನೋಡಿದ್ರೋ, ಯಾರೆಲ್ಲ ಶೇರ್ ಮಾಡಿದ್ರೋ ಅವರಿಗೆ ನಮ್ಮ ವಂದನೆಗಳು ತಿಳಿಸ್ಕೊಳ್ತೀವಿ. ಪ್ರೋಗ್ರಾಮ್ ಸರಿಯಿಲ್ಲ ಅಂತ ಹೇಳಿದ್ರೂ ಕೂಡ ಅವರಿಗೂ ನಮ್ಮ ವಂದನೆಗಳು. ಅಷ್ಟು ಡೀಪಾಗಿ ನೋಡ್ತೀರಾ ಅಂತ. ಒಂದು ವೇಳೆ ಪರ್ಟಿಕ್ಯುಲರಾಗಿ ಈ ವಿಷಯ ಸರಿಯಿಲ್ಲ ಅಂದರೆ ತಿಳಿಸಿದರೆ ನಾವು ಅದನ್ನು ಸರಿ ಮಾಡೋಣ. ನಮ್ಮಲ್ಲಿ ಅಹಂಕಾರ ಇಲ್ಲ, ಎಲ್ಲರೂ ಚೆನ್ನಾಗಿರಬೇಕು, ನಿಮಗಾಗಿ ಈ ಪ್ರೋಗ್ರಾಮ್ ಮಾಡುತ್ತೀವಿ.